ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ರಾಜ್ಯದ 7 ಪರಿಷತ್ ಸ್ಥಾನಗಳಿಗೆ ಚುನಾವಣೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಂದು ಹಂತಕ್ಕಂತೂ ಕುತೂಹಲ ಇದ್ದೇ ಇದೆ. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ರಣತಂತ್ರಗಳು ರೂಪುಗೊಳ್ತಾ ಇದೆ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ. ಯಾಕಿಷ್ಟು ಆತಂಕ, ಯಾಕಿಷ್ಟು ಪ್ರಿಪರೇಷನ್ ಎಲ್ಲಾ ಪಕ್ಷಗಳಲ್ಲಿ ಅಂತ ಅಂದ್ರೆ ಅಡ್ಡ ಮತದಾನ ಆಗಬಹುದು, ಯಾವ ಶಾಸಕರು ಯಾರಿಗೆ ಬೇಕಾದ್ರೂ ಓಟ್ ಹಾಕಬಹುದು ಅನ್ನುವಂತಹ ಆತಂಕ 3 ಪಕ್ಷಗಳಲ್ಲಿ ಇರುತ್ತೆ. ಹಾಗಾಗಿ ತಮ್ಮ ಶಾಸಕರನ್ನ ಉಳಿಸಿಕೊಳ್ಳೋ ಪ್ರಯತ್ನ ಇಲ್ಲಾಗುತ್ತೆ. ಸಂಖ್ಯಾ ಬಲವಿಲ್ಲದಿದ್ರೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಜೆಡಿಎಸ್ ಬೇರೆ ರೀತಿ ಪಾಲಿಟಿಕ್ಸ್ ಮಾಡ್ತಾ ಇದೆ. ಜೆಡಿಎಸ್ಗೆ ಶುರುವಾಗಿದೆ ಅಡ್ಡ ಮತದಾನದ ಟೆನ್ಷನ್. ಕಾಂಗ್ರೆಸ್ ಬೆನ್ನಲ್ಲೇ ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರಾ? ಗೋವಿಂದರಾಜು ಗೆಲುವಿಗೆ ದಳಪತಿಗಳ ಸರ್ಕಸ್ ಆಗ್ತಾ ಇದೆಯಂತೆ. ಶಾಸಕರ ಜೊತೆ ಸಭೆ ನಡೆಸುತ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ರೆಸಾರ್ಟ್ ಅಥವಾ ಹೋಟೆಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆಯಂತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಶಿಫ್ಟ್ಗೆ ನಿರ್ಧಾರ ಆಗಿದ್ದು ಕೋಲಾರದ ರೆಸಾರ್ಟ್ ಅಥವಾ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಅಂತ. ಅಡ್ಡ ಮತದಾನ ಆಪರೇಷನ್ ಹಸ್ತದ ಭೀತಿ ತಡೆಯೋದಕ್ಕೆ ಶಿಫ್ಟಿಂಗ್ ಕಾರ್ಯಾಚರಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಜೊತೆಗೆ ತಮ್ಮ ಅಭ್ಯರ್ಥಿ ಪರ ಮತ ಚಲಾವಣೆಗೆ ಪ್ಲಾನ್ಗಳಾಗ್ತಾ ಇದ್ದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಶಾಕ್ ಕೊಡುತ್ತಾ ದಳಪತಿ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಹೋಗಿದ್ರೆ ಇಷ್ಟೆಲ್ಲ ಹೈಡ್ರಾಮಾಗಳು, ಇಷ್ಟೆಲ್ಲ ಬೆಳವಣಿಗೆಗಳು, ಇಷ್ಟೆಲ್ಲ ರೆಸಾರ್ಟ್ಗೆ ತಮ್ಮ ನಾಯಕರನ್ನ ಶಿಫ್ಟ್ ಮಾಡುವ ಕೆಲಸಗಳು ಆಗ್ತಾ ಇರಲಿಲ್ಲ. ಬಟ್ ಯಾವಾಗ 5ನೇ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೋ ಅಲ್ಲಿಂದ ಗೇಮ್ ಪ್ಲಾನ್, ಇಡೀ ಚುನಾವಣೆಯ ಗೇಮ್ ಪ್ಲಾನ್ ಚೇಂಜ್ ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ ಹಠಕ್ ಬಿದ್ದಿದೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಈ ಕಡೆ ಜೆಡಿಎಸ್ ಪಾಳ್ಯದಲ್ಲಿ ಅಷ್ಟು ಸಂಖ್ಯಾಬಲವಿಲ್ಲದಿದ್ರೂ ಕೂಡ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಯಾವ ಧೈರ್ಯನೋ ಗೊತ್ತಿಲ್ಲ, ಯಾರಾದ್ರೂ ಓಟ್ ಕೊಟ್ಬಿಡ್ತಾರ, ಅಡ್ಡ ಮತದಾನ ಮಾಡ್ಬಿಡ್ತಾರ ಅನ್ನುವಂತಹ ವಿಶ್ವಾಸನ ಗೊತ್ತಿಲ್ಲ. ಎನಿವೇ ನಮ್ಮೊಬ್ಬ ಅಭ್ಯರ್ಥಿ ಕೂಡ ಕಣದಲ್ಲಿ ಇರ್ಲಿ ಅಂತ ಜೆಡಿಎಸ್ ರಿಸ್ಕ್ ತೆಗೆದುಕೊಂಡಿದೆ. ಹಾಗಾಗಿ ಇರುವ ಶಾಸಕರನ್ನ ಉಳಿಸಿಕೊಳ್ಳೋ ಪ್ರಯತ್ನಕ್ಕೆ ರೆಸಾರ್ಟ್ಗೆ ಶಿಫ್ಟ್ ಮಾಡ್ಬಿಡೋಣ ಶಾಸಕರುಗಳನ್ನ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತು ಮೋಸ್ಟ್ಲಿ ಜೆಡಿಎಸ್ನ ಶಾಸಕರುಗಳು ರೆಸಾರ್ಟ್ಗೆ ಶಿಫ್ಟ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.